ಬಂದ್ಬಿಡಿ ಸರ್ ಬ್ಯಾಗ್. ಅಷ್ಟು ಅಭಿಮಾನ ಸರ್ ನಿಮ್ಮ ಮೇಲೆ, ನೀವು ಬಂದಿದ್ದ ಸಾಕು ಎಲ್ಲರಿಗೂ ಎನರ್ಜಿ ಬಂದ್ಬಿಡ್ತು. ಇಲ್ಲಿ ಬಂದ್ಬಿಡಿ ಸರ್. ನೆನಪಿದೀವ ಸರ್, ಗೌರಿಪಾಳ್ಯ ಜಗಜೀವನ್ ರಾಮನಗರದಲ್ಲಿ ಪ್ರಶಸ್ತಿಗೆ ಬಂದಿರಲ್ಲ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕರ್ನಾಟಕ ಸಮತಾ ಸೈನಿಕ ದಳದ ಹೋರಾಟಕ್ಕೆ, ಕರ್ನಾಟಕ ಸಮತಾ ಸೈನಿಕ ದಳದ ಹೋರಾಟಕ್ಕೆ, ಕರ್ನಾಟಕ ಸಮತಾ ಸೈನಿಕ ದಳದ ಹೋರಾಟಕ್ಕೆ. ಎಲ್ಲರೂ ದಯವಿಟ್ಟು ಕುತ್ಕೊಳ್ಳಿ. ಸಾಹೇಬ್ರು ಮಾತಾಡ್ಬೇಕಲ್ಲ, ಯಾಕೆ ನೀವೆಲ್ಲ ಇಲ್ಲಿ ಕುತ್ಕೊಳ್ಳಿ. ಅವ್ರು ಮಾತಾಡೋದು ನಮ್ಗೆಲ್ಲ ಎಲ್ರಿಗೂ ಕೇಳಿಸ್ಬೇಕಲ್ವಾ? ಕುತ್ಕೊಳ್ಳಿ ದಯವಿಟ್ಟು. ಸರ್ ಈ ಕಡೆ ಇರೋರೆಲ್ಲ ಕುತ್ಕೊಳ್ಳಿ. ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ. ನಮ್ಗೋಸ್ಕರ ಬಂದಿದ್ದಾರೆ ಸಾಹೇಬ್ರು, ಕುತ್ಕೊಳ್ಳಿ ದಯವಿಟ್ಟು ಕುತ್ಕೊಳ್ಳಿ. ಅವ್ರು ಮಾತಾಡೋದು ಕೇಳಿಸ್ಬೇಕು. ಯಾಕೆ ಅಡ್ಡ ಬನ್ನಿ ಈ ಕಡೆ. ಸರ್ ನಾವು ಬೆಂಗಳೂರಿನಲ್ಲಿ ಸುಮಾರು ಹೋರಾಟಗಳು ಮಾಡ್ತಾ ಬಂದಿದ್ದೀವಿ. ದಲಿತ ಸಿಎಂ ಮುಖ್ಯಮಂತ್ರಿ ಆಗಬೇಕು ಅಂತ. ಈಗಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರೇ ಮುಂದುವರೆದ್ರೆ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ, ಅವರೇ ಮುಂದುವರಿಲಿ. ಒಂದು ವೇಳೆ ಅವರೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೆ ನಾವೇನು ಅಜೆಂಡಾದಲ್ಲಿ ಇವತ್ತು ಮೆನ್ಷನ್ ಮಾಡಿದ್ದೀವಿ, ಅವರಲ್ಲಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆದರೆ ನಮ್ಮದು ಅಭ್ಯಂತರ ಇಲ್ಲ. ಖಂಡಿತ ದಲಿತ ಸಿ ಎಂ ಮುಖ್ಯಮಂತ್ರಿ ಆಗಬೇಕಂತೇಳಿ ಹೈಕಮಾಂಡ್ಗೆ ನಾವು ಈ ಒಂದು ಮನವಿ ಮಾಡಿದ್ದೀವಿ. ನೀವು ಅದನ್ನು ಅದ್ರ ಮುಖಾಂತರ ನಮಗೆ ನಮ್ಮ ಬೇಡಿಕೆನ ಈಡೇರಿಸಬೇಕು. ಅದೇ ಥರ ಇನ್ನು ಅನೇಕ ಹಲವು ಬೇಡಿಕೆಗಳಿದೆ, ಅದನ್ನೆಲ್ಲ ಇವತ್ತು ಹೋರಾಟದ ಮುಖಾಂತರ. ಸರ್ ಈಗ ಸರ್ ಈಗಾಗಲೇ ನಾವು ಬೆಂಗಳೂರಲ್ಲಿ ಸುಮಾರು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ ಸರ್ಕಾರದಲ್ಲಿ ಬಜೆಟ್ ಘೋಷಣೆ ಆಗಿದೆ, ಸುವರ್ಣಸೌಧ ಕಟ್ಟಬೇಕು ಅಂತ ಹೇಳಿ, ಅದು ಇನ್ನೂ ಆಗಲಿಲ್ಲ. ಇಲ್ಲಿ ತನಕ ಅದು ಪೆಂಡಿಂಗ್ ಆಗಿದೆ. ಬಜೆಟ್ ವಿಧಾನಸೌಧ ಕಟ್ಟಬೇಕು ಅಂತೇಳಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಹಣ ಬಿಡುಗಡೆನೂ ಮಾಡಿಸಿದ್ದೀವಿ. ಬೊಮ್ಮಾಯಿ ಸಾಹೇಬರು ಬುದ್ಧಿ ಪೂಜೆನೂ ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ನಮ್ಮ ದಲಿತ ನಾಯಕರುಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅದ್ರ ಬಗ್ಗೆ ಯಾವುದೇ ಕಾಳಜಿ ತಗೊಳ್ಳದೆ ಇನ್ನೂ ಆ ಕೆಲಸ ಕಾಮಗಾರಿ ಶುರು ಆಗಿಲ್ಲ. ತುರ್ತಾಗಿ ನಮಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಒಂದೇ ಸೂರಿನಡಿ ಇರಬೇಕು ಅಂತೇಳಿ ನಮ್ಮ ಮುಖ್ಯವಾದ ಬೇಡಿಕೆ. ಸುವರ್ಣ ಅಲ್ಲಿ ಸ್ಫೂರ್ತಿ ಸೌಧ ಈ ತಕ್ಷಣ ಏನು ಹಣ ಬಿಡುಗಡೆ ಮಾಡಿದ್ದೀರಾ 57,000 ಕೋಟಿ, ಅದನ್ನು ಇದಕ್ಕೆ ಮೀಸಲಾಗಿಟ್ಟು ಮಾಡಬೇಕು. SCP TSB ಹಣ ಬೇರೆ ಯಾವುದಕ್ಕೂ ದುರ್ಬಳಕೆ ಮಾಡಬಾರ್ದು. ಏನು ನೀವು 5 ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಾ, ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಹಾಸ್ಟೆಲ್ಗಳಿಗೆ ಎಲ್ಲದಕ್ಕೂ ಅದು ತೊಂದರೆ ಆಗಿದೆ. ನಮ್ಮ ವಿದ್ಯಾವಂತರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಹಾಸ್ಟೆಲ್ ವ್ಯವಸ್ಥೆ ದುರ್ವ್ಯವಸ್ಥೆ ಆಗಿದೆ, ಒಳ್ಳೆ ಎಜುಕೇಷನ್ ಸಿಗ್ತಾ ಇಲ್ಲ. ಹಾಗಾಗಿ SCP TSB ಹಣ ನೀವು ದುರುಪಯೋಗ ಮಾಡಬಾರ್ದು. ಯಾರು ದುರ್ವ್ಯವಸ್ಥೆ ಮಾಡಿದರೆ ಈಗಾಗಲೇ ಗ್ರೇಟರ್ ಬೆಂಗಳೂರಲ್ಲಿ ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಿದ್ದಾರೆ. ಆದರೆ ನಮ್ಮ ಡ್ರೈವರ್ಸ್ ಲೋಡರ್ಸ್ನ ಮನೆ ಕಸ ತಗೊಳ್ಳೋಂಥ ಡ್ರೈವರ್ಸ್ ಲೋಡರ್ಸ್ ಮಾತ್ರ ಇದುವರೆಗೂ ನೇಮಕಾತಿ ಇರಲಿ, ನೇರವೇತನ ಪದ್ಧತಿ ಕೂಡ ಒಳಪಡಿಸಿಲ್ಲ. ಈಗಾಗಲೇ ನಿಮ್ಮ ಗಮನಕ್ಕೆ ಹಿಂದೆ ಒಂದು ಸತಿ ಲೆಟರ್ ಕೊಟ್ಟಿದ್ದೀರಿ ಸರ್. ಇದುವರೆಗೂ ಯಾವುದೇ ರೀತಿಯೂ ಆದೇಶ ಇಲ್ಲದೆ 7 ವರ್ಷ ಗುತ್ತಿಗೆ ಕೊಡೋದಕ್ಕೆ ತಯಾರಾಗಿದ್ದಾರೆ. ನಮ್ಮನ್ನು ಗುತ್ತಿಗೆ ಪದ್ಧತಿಗೆ ಒಳಪಡಿಸಿದೆ, ನಮ್ಮನ್ನು ನೇರವೇತನಕ್ಕಾದರೂ ಒಳಪಡಿಸಬೇಕು. ಮತ್ತು ನಮ್ಮ ಮುಖ್ಯ ಉದ್ದೇಶ ಬಂದ್ಬಿಟ್ಟು ನೇರವೇತನಕ್ಕೆ ಒಳಪಡಿಸೋದ್ರ ಜೊತೆಗೆ IPD ಸಾಲ ವರದಿ ಕೂಡ ಜಾರಿಗೊಳಿಸಬೇಕು. ಅದ್ರ ಜೊತೆಗೆ ನಮಗೆ ದಲಿತ CM ಬೇಕೇ ಬೇಕು ಅಂತ ನಾವು ಹಠ ಇಡ್ತಿದ್ದೀರಿ. ನಮ್ಮ ಹಿರಿಯರೆಲ್ಲ ಯಾರಿದ್ದೀರಾ, ನಮ್ಮ ಹಿರಿಯ ಮಂತ್ರಿಗಳೆಲ್ಲ ಯಾರಿದ್ದೀರಾ, ನಿಮ್ಮ ಒಂದು ಅನುಭವ ಇರೋಂಥ
ಮಂತ್ರಿಗಳು ನಮಗೆ ಮುಖ್ಯಮಂತ್ರಿಗಳಾಗಬೇಕಂತ ನಾವು ಮುಖ್ಯ ಅಜೆಂಡಾಗಳನ್ನ ಇಟ್ಕೊಂಡು ಎಲ್ಲರೂ ಸೇರಿದ್ರು ಸರ್. ಸರ್ ಇದು ಬಹಳ ಇಂಪಾರ್ಟೆಂಟ್. SC ST ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ತಗೊಂಡ್ರೆ ಅವ್ರಿಗೆ 2020ರಿಂದ ಬಿಜೆಪಿ ಸರ್ಕಾರದಲ್ಲಿ ಒಂದು ಆದೇಶ ಮಾಡಿದೆ, ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಮೊನ್ನೆ ನಾವು ಲಾಸ್ಟ್ ಸುವರ್ಣಸೌಧ ಮೀಟಿಂಗಲ್ಲಿ ನಾವು ಮಾದೇವ್ ಸಾಹೇಬರಿಗೆ ಮನವಿ ಮಾಡಿಕೊಂಡಾಗ ಈಗ ಹಾಸ್ಟೆಲ್ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಅದು ಭಾಳ ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಇವತ್ತಿನವರೆಗೆ 2020ರಲ್ಲಿ ಆಗಿರ್ತಕ್ಕಂಥ ಆದೇಶ ಇವತ್ತಿಗೂ ಔಟ್ಸ್ಟ್ಯಾಂಡಿಂಗ್ ಇದೆ ಸರ್. ನಾವು ಕಾಂಗ್ರೆಸ್ ದಲಿತ ಸಂಘಟನೆಗಳು, ದಲಿತರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಂಥವರು. ಇವತ್ತು SC ST ವಿದ್ಯಾರ್ಥಿಗಳ ಬದುಕು ಬೀದಿ ಪಾಲಾಗಿದೆ. ಮ್ಯಾನೇಜ್ಮೆಂಟಲ್ಲಿ ಅಂದರೆ MBBS, ಇಂಜಿನಿಯರಿಂಗ್, ಮೆಡಿಕಲ್ ಇವೆಲ್ಲ ಓದ್ಲಿಕ್ಕೆ ಆಗಲ್ಲ ಮ್ಯಾನೇಜ್ಮೆಂಟಲ್ಲಿ. ಈಗ ಸರ್ಕಾರ ಏನು ಮಾಡಬೇಕಂದ್ರೆ SC ST ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟಲ್ಲಿ ತಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಕೊಡಬೇಕು ಮತ್ತು ಹಾಸ್ಟೆಲ್ ಸೌಲಭ್ಯಗಳು ಕೊಡಬೇಕು ಸರ್. ಇವತ್ತು ಮಾರ್ಕೆಟ್ ರೇಟ್ ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. EBL ಅಂತೇಳಿ ಎಕ್ಸ್ಟ್ರಾ ಬೋರ್ಡಿಂಗ್ ಚಾರ್ಜಸ್ ಅಂತೇಳಿ ಸೋಷಿಯಲ್ ವೆಲ್ಫೇರ್ಲಿಂದ ಪ್ರೀ ಮೆಟ್ರಿಕ್ ಅವ್ರಿಗೆ 1700 ಕೊಡ್ತಾ ಇದೆ, ಪೋಸ್ಟ್ ಮೆಟ್ರಿಕ್ 1750. ಈ ಮಾರ್ಕೆಟ್ ರೇಟ್ ತಕ್ಕಂತ 3000 ಪ್ರೀ ಮೆಟ್ರಿಕ್ ಅವ್ರಿಗೆ 3000 ಕೊಡಬೇಕು ಸರ್, ಪೋಸ್ಟ್ ಮೆಟ್ರಿಕ್ ಅವ್ರಿಗೆ 3500 ಕನಿಷ್ಠ ಕೊಡಬೇಕು. ಮತ್ತೆ ಹಾಸ್ಟೆಲ್ಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಇಂಟೇಕ್ ಅನುಗುಣವಾಗಿ ಎಕ್ಸ್ಟ್ರಾ ಬಾಡಿಂಗ್ ಬಿಲ್ಡಿಂಗ್ಗಳನ್ನು ತಗೊಂಡು ಕೆಲಸ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಬೇಕು ಸರ್. ಇವತ್ತು ಹಾಸ್ಟೆಲ್ ವ್ಯವಸ್ಥೆಗಳು ಬಹಳ ಸುವ್ಯವಸ್ಥೆ ಆಗಿಬಿಟ್ಟಿದೆ. ಇವತ್ತೇನು KPS ಅಂತೇಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೆಪದಲ್ಲಿ ಇವತ್ತು ಹಾಸ್ಟೆಲ್ ಕಡಿಮೆ ಸಂಖ್ಯೆ ಮಕ್ಕಳ ನೋಂದಣಿ ಶಾಲೆಗಳನ್ನು ಮುಚ್ಚತಕ್ಕಂಥ ಪ್ರಯತ್ನ ನಡೀತಾ ಇದೆ ಸರ್. ನೀವು KPS ಮಾಡಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಸರ್ಕಾರ ಮಾಡ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ನಾವು ಬೆಂಬಲ ಸೂಚಿಸ್ತೇವೆ. ಆದರೆ ಆ ಕಡಿಮೆ ಸಂಖ್ಯೆ ಮಕ್ಕಳಂತೇಳಿ ಗುರುತಿಸಿ ಆ ಶಾಲೆಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡಬೇಡ್ರಿ. ಅಲ್ಲಿ ನೀವು ಹೆಚ್ಚಿಗೆ ಆ ಸಂಖ್ಯೆ ಹೆಚ್ಚಾಗಲಿಕ್ಕೆ ಏನು ಬೇಕು ಅಲ್ಲಿ ಹೈಜಿನಿಕ್ ಮೇಂಟೈನ್ ಮಾಡೋದಾಗಲಿ, ವಿದ್ಯಾರ್ಥಿಗಳಿಗೆ ಅಲ್ಲಿ ಶಿಕ್ಷಕರು ಇವತ್ತೇನು ಗೆಸ್ಟ್ ಟೀಚರ್ಗಳ ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ನಡೀತಾ ಇದೆ ಸರ್, ಶಿಕ್ಷಣ ಇಲಾಖೆ. ಆ ಗೆಸ್ಟ್ ಟೀಚರ್ ಪದ್ಧತಿಯನ್ನು ಬಿಟ್ಟು ಬಿಡ್ರಿ, ಹೊರ ಸಂಪನ್ಮೂಲ ಗುತ್ತಿಗೆ ಪದ್ಧತಿನೂ ಬಿಡ್ರಿ. ಎಲ್ಲವೂ ಕೂಡ ಇನ್ನೊಂದು ಸರ್ ತಾವು ಇದ್ದಾಗ ಆಗ್ಬೇಕು ಸರ್. ಒಂದು ನಿಮಿಷ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಎಲ್ಲ ದಲಿತರ ಆಶಯಗಳು ಈಡೇರಬೇಕು. ಬೇರೆ ಸರ್ಕಾರಗಳು ಇದ್ದಾಗ ನಾವು ಧರಣಿಗಳು ಮಾಡಬೇಕು, ಮನವಿ ಮಾಡಬೇಕಾಗ್ತದೆ, ಹೊರತು ಈಡೇರಲ್ಲ. ಹಕ್ಕುಪತ್ರ ಸರ್, ಇದೊಂದು ಸ್ಲಮ್ಗಳದ್ದು ಹಕ್ಕುಪತ್ರ. ದಯವಿಟ್ಟು ಸರ್ ಇದು ಸ್ಕಾಲರ್ಶಿಪ್ ಬೇಳೆ ಸೀರಿಯಸ್. ಶ್ರೀರಾಮನಗರ ಹತ್ತಿಗಳ ಧಾರವಾಡ ಸರ್ 900 ಕುಟುಂಬನ ಏಕಾಏಕಿ ಡೆಮೊಲೇಷನ್ ಮಾಡಿಬಿಟ್ಟಿದ್ದಾರೆ. ಇವ್ರಿಗೆ ವಸತಿ ಕೊಡಬೇಕು, ಯಾವುದೇ ಬೇಸಿಕ್ ಇದು ಒಂದು ಅರ್ಜಿ ಇದೆ ಸರ್. ಕಲ್ಕಾಂ ಜಾಗ ತಗೊಂಡ್ರೆ ಸರ್ ಮೆಸ್ಸಿ ಮಂದಿರ ಅವ್ರಿಗೆ ಇನ್ನೂ ನ್ಯಾಯ ಭಾಳ ಸರ್. ಎಜುಕೇಶನ್ಗೆ ಒತ್ತು ಕೊಡಿ ಸರ್ ಪ್ಲೀಸ್. ಓಕೆ ಸರ್, ಓಕೆ ಸರ್.